ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ವಿಷಯ ಇಷ್ಟೇ ಕಣ್ರಿ, ಈ ಚಿಕ್ಕಮಂಗ್ಳೂರು ಆಸ್ಪತ್ರೆಯಲ್ಲಿ ವರ್ಷ ದಿನ ಇದೇ ಥರದ್ದು ಕೇಸ್ಗಳು ನಡೆದು ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಏನೋ ಗೊತ್ತಿಲ್ಲ. ಸಿ ಟಿ ರವಿ ಅವರೆಲ್ಲ ವಿಸಿಟ್ ಕೊಟ್ಟರು, ಇದು ಮಾಡಿದ್ರು, ಎಲ್ಲ ನೋಡಿದ್ರು. ಮತ್ತು ತಮ್ಮಯ್ಯವರು ಬಂದಿದ್ದರು. ಏನಾಯಿತು ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟು. ಆದರೆ ಈ ವಿಷಯ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿ ಶ್ರುತಿ ಸಾವು, ಹಾಗೆ ಮಗು ICUನಲ್ಲಿ ಚಿಕಿತ್ಸೆ. ಕಾರಣ ಏನು? ಪ್ರತಿಭಟನೆ ಮಾಡ್ತಾಯಿದ್ದಾರೆ ಮನೆಯವರು, ಅವ್ರ ಗಂಡ ಎಲ್ಲ. ಕಾರಣ ಇವರ ನಿರ್ಲಕ್ಷ್ಯ. ವೈದ್ಯೋ ನಾರಾಯಣ ಹರಿ ಅಂತ ಕರೀತಾರೆ. ಅಂದರೆ ಹರಿಯ ಸಮಾನರಾದರು ವೈದ್ಯರು, ನಮ್ಮ ಆರೋಗ್ಯವನ್ನು ನೋಡುವಂಥರು. ಹರಿಯ ಸಮಾನರಾದವರು ಡಾಕ್ಟ್ರುಗಳು. ವೈದ್ಯೋ ನಾರಾಯಣ ಹರಿ, ಭಗವಂತನ ರೂಪದಲ್ಲಿ ನೋಡೋ ಅಂಥ ಡಾಕ್ಟ್ರುಗಳು ಬೇಲಿ ಎದ್ದು ಹೊಲ ಮೇಯ್ದಂಗೆ ಆಯಿತು ಸ್ನೇಹಿತರೆ. ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಸಂಬಳ ತಾಂತಾರೆ. ಇದು ಕೆಲಸ ಮಾಡೋಕ್ಕೇನ್ರಿ? ಓದಿ ಕಷ್ಟಪಟ್ಟು ಇವರೆಲ್ಲ ಲಂಚ ಕೊಟ್ಟು ಏನಾದ್ರು ಕೆಲಸಕ್ಕೆ ಸೇರಿದ್ರೆ, ಬರೀ ದುಡ್ಡಿಗೋಸ್ಕರ ಸಾಯ್ತಾರಲ್ಲ ಅಂಥರ ಆದರೂ ಮಾತ್ರ ಇಂಥ ಕೆಲಸ ಮಾಡೋದು. ಒಂಚೂರು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಆ ತಾಯಿ ಸತ್ತೋದ್ಲು, ಶ್ರುತಿಯನ್ನ ಹೆಣ್ಣು ಮಗು ಸತ್ತೋದು, ಗಂಡ ಎಷ್ಟು ನೋವಾಗಿರ್ಬೋದು. ಆ ಮಗು ಯಾರೀ ಕತೆ ಹೇಳೋದು? ಮಗುಗೆ ತಾಯಿಯನ್ನು ಪ್ರೀತಿ ಕೊಡೋದು 100 ಜನ ಬರ್ಬೋದು ರೀ. ಹಾಲು ಕುಡ್ಸೋಕ್ಕೆ, ಊಟ ಮಾಡ್ಸೋಕ್ಕೆ, ಬಟ್ಟೆ ತೊಳೆಯೋಕ್ಕೆ, ಗಂಡು ತೊಳೆಯೋಕ್ಕೆ, ಮಗಿಂದ ಎಲ್ಲ ಬರ್ಬೋದು. ಆದರೆ ಆ ತಾಯಿಯನ್ನು ಪ್ರೀತಿ ಕೊಡೋಕ್ಕಾಗಲ್ಲ. ಇಷ್ಟೇ ಸ್ನೇಹಿತರೆ. ಹೆಚ್ಚು ವೈರಲ್ ಮಾಡಿ, ಹೆಚ್ಚು ಶೇರ್ ಮಾಡಿ, ತಲುಪಬೇಕು ಜಿಲ್ಲಾಧಿಕಾರಿಗಳಿಗೆ, ತಲುಪಬೇಕು ಸಿದ್ದರಾಮಯ್ಯನವ್ರಿಗೆ, ತಲುಪಬೇಕು ನರೇಂದ್ರ ಮೋದಿಯವ್ರಿಗೆ. ಇಂಥ ಕರ್ಮಕಾಂಡಗಳು ಹೋಗ್ಬೇಕಣ್ರಿ. ವಿಶೇಷವಾದ ಕಾನೂನು ತರಬೇಕು. ನಾನು ಹೇಳ್ತಾಯಿಲ್ಲ, ಇಡೀ ಸಮಾಜ ಹೇಳ್ತಾಯಿದ್ದೀವಿ. ಸುದ್ದಿನ ಪ್ರತಿಭಟನೆ ಮಾಡಿದ್ದಾರೆ. ಈ ಥರ ಆದರೆ ಇವರು ಏನ್ರಿ, ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಈ ಥರ ಆಗಿದೆ. ವೈದ್ಯರ ನಿರ್ಲಕ್ಷ್ಯದಿಂದ ಶ್ರುತಿ ಸಾವು, ಮಗು ICUನಲ್ಲಿ ಚಿಕಿತ್ಸೆ. ಏನು ಮಾಡಿದ್ದಾರೆ ಆ ತಾಯಿ? ಇವರಿಗೆ ಸರ್ಕಾರ ಸಂಬಳ ತಿಂತಾರೆ, ಇವ್ರಿಗೆ ಗೊತ್ತಾಗಲ್ವಾ? ಮಾನ ಮರ್ಯಾದೆ ಇಲ್ವಾ? ನಾಚಿಕೆ ಆಗಲ್ವಾ? ಜನಗಳು ದುಡ್ಡು ತಿಂದು ಅವರಿಗೋಸ್ಕರ ಕೆಲಸ ಮಾಡೋಕ್ಕಾಗಲ್ವಾ? ಮಾನ ಮರ್ಯಾದೆ ಏನಾದ್ರು ಇದೆ ಅಂತೀ? ಡಾಕ್ಟ್ರನ್ನ ದೇವ್ರಂತ ಕರೀತಾರೆ. ಆ ಮಗುಗೆ ಯಾರ್ರೀ ತಾಯಿ ಕೊಡೋದು? ಒಬ್ಬ ತಾಯಿ ಇಲ್ಲ ಅಂದರೆ ಎಷ್ಟು ಸಂಕಟ ಪಡುತ್ತೆ ಆ ಮಗು. ಸರ್ಕಾರದವರು ಇದನ್ನು ಗಮನಿಸಬೇಕು. HD ರೇವಣ್ಣ ಅವರು ಇದನ್ನು ಗಮನಿಸಬೇಕು. ಕುಮಾರಸ್ವಾಮಿಯವರು ಇದು ಗಮನಿಸಬೇಕು. ಪ್ರೀತಮ್ ಗೌಡರು ಇದನ್ನು ಕೇಳಬೇಕು. ಏನ್ರಿ, ದಿನಕ್ಕೂ ಒಬ್ಬೊಬ್ಬರು ಈ ಥರ ಆಗಿ ಈ ವೈದ್ಯರ ನಿರ್ಲಕ್ಷ್ಯದಿಂದ ಸಾಯಿದ್ರೆ ಅವ್ರ ಮಕ್ಕಳ ಕತೆ ಏನ್ರಿ? ಮಾನ ಮರ್ಯಾದೆ ಅನ್ನೋದು ಏನಾದ್ರು ಇದೆಯಾ ಇಂಥ ನಾಲಾಯಕ್ಗಳಿಗೆ? ಸ್ನೇಹಿತರೆ, ಇದು ಖಂಡಿಸಿ ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಕುಟುಂಬಕ್ಕೆ ಧೈರ್ಯ ಸಿಗಬೇಕು. ಮತ್ತು ಆ ಮಗುಗೆ ಕಣ್ರಿ, ಮಗು ಏನು ಪಾಪ ಮಾಡಿತ್ರಿ? ಇಂಥ ನಾಲಾಯಕ್ ಕಚಡ ಡಾಕ್ಟ್ರುಗಳಿಂದ ನಿರ್ಲಕ್ಷ್ಯ ಒಳಗಾಗ ಆ ತಾಯಿ ಕಳ್ಕೊಳ್ಳೋ ಅಂಥದ್ದು. ಕಣ್ಣು ಬಿಟ್ಟು ಇನ್ನೂ ನೋಡಿಲ್ಲ ಭೂಮಿನ ಸರಿಯಾಗಿ. ಇಂಥದ್ದು ಮೋಸ ಜಗತ್ತು ಕಲಿಯುಗದಲ್ಲಿ ಸಾಗ್ತಾಯಿದೆ. ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ಜೈ ಶ್ರೀರಾಮ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕರ್ನಾಟಕ. ಸ್ನೇಹಿತರೆ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆಶೀರ್ವಾದ, ಪ್ರೀತಿ ಸದಾ ಮುಖ್ಯ. ಏನು ಅಂದರೆ ಈ ಥರದ್ದು ಕಮ್ಮಿ ಆಗಬೇಕು. ಹೆಚ್ಚು ಶೇರ್ ಮಾಡಿ, ಸರ್ಕಾರಕ್ಕೆ ಈ ವಿಡಿಯೋ ಮುಟ್ಟಬೇಕು. ಇಂಥವು ಯಾರೂ ಮಾಡಲ್ಲ. ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ತಪ್ಪಿದ್ರೆ ಕ್ಷಮಿಸಿ.